knower becomes the seeker becomes the seeking, the knower becomes the knowledge. So you are that knowledge, you are that everything. ಸೊ ನಿನ್ನಲ್ಲೇ ಎಲ್ಲ ಇರೋದ್ರಿಂದ ನಿಮಗೆ ದಿಸ್ ಈಸ್ ವಾಟ್ ದ ಕ್ಯಾಪ್ಸುಲ್ ಎಲ್ಲ ಕೊಟ್ಟಿರೋದಪ್ಪ. ಸೊ ಇದೊಂದು ಮಂತ್ರದಲ್ಲಿ ನಿಮಗೆ ಜ್ಞಾನ ಬರೋಕ್ಕೆ ಶುರು ಆಗುತ್ತೆ. ಹೇಳಕ್ಕೆ ಹೋದರೆ ಯಾವುದು ಇನ್ನೇನು ಬೇಡ, ಯಾವ ವೇದಶಾಸ್ತ್ರ ಯಾವುದು ಬೇಕಾಗಿಲ್ಲ. ದಿಸ್ ಬುಕ್ ವಾಟ್ ಅಪ್ಪ ಹ್ಯಾಸ್ ಗಿವನ್ ಈಸ್ ಇಟ್ಸ್ ಕಂಪ್ಲೀಟ್ಲಿ ಹಿಡನ್. ನೀವು ಅದನ್ನು ಓದ್ತಾ ಇದ್ದರೆ ಲೇಯರ್ಸ್ ಆಫ್ಟರ್ ಲೇಯರ್ಸ್ ನಿಮಗೆ ಗೊತ್ತಾಗುತ್ತೆ. ಹಿಡನ್ ಮೆಸೇಜಸ್ ಎಲ್ಲ ಇದೆ ಇದರೊಳಗೆ, ಸಿಕ್ಕಾಪಟ್ಟೆ ಹಿಡನ್ ಮೆಸೇಜಸ್ ಇದೆ ಇದರೊಳಗೆ. ಸುಮ್ಮನೆ ಕತೆ ಓದಂಗೆ ಓದೋರಿಗೆ ಒಂದು ಲೆವೆಲ್ಲು, ನಾನು ಅದನ್ನು ಅರ್ಥ ಮಾಡ್ಕೋಬೇಕು ಅಂದವ್ರಿಗೆ ಇನ್ನೊಂದು ಲೆವೆಲ್ಲು, ನನಗೆ ಜ್ಞಾನ ಬೇಕು ಅಂತ ಓದೋರಿಗೆ ಅಪ್ಪ ಎಲ್ಲ ಓಪನ್ ಆಗುತ್ತೆ. ಇಟ್ ವಿಲ್ ಬ್ಲಾಸಮ್, ಎಲ್ಲ ಓಪನ್ ಅಪ್ ಆಗುತ್ತೆ. ಸೊ ನನಗೆ ಎಷ್ಟೋ ಆ ಪುಸ್ತಕದಲ್ಲಿರೋದು, ಪುಸ್ತಕ ಓದ್ದೇನೆ ಅಪ್ಪ ನನಗೆ ಜ್ಞಾನ ಕೊಡ್ತಾರೆ. ಇದೊಂದು ಮಂತ್ರ ಒಂದೇ ನಾನು ಹೇಳ್ತಾ ಇದ್ದಿದ್ದು. ಅಕ್ಕ ಬಂದಿದ್ದು 2020 ಏನೋ ಶುರು ಮಾಡ್ಕೊಂಡಿದ್ದೆ ಇದನ್ನು. ಅದು ನಾನು 2005-2004 ಅಪ್ಪ ನನಗೆ ಯಾವಾಗ ಕೊಟ್ಟರು ಇದೆ, ಅವಾಗಿಂದನೇ ಶುರು ಮಾಡ್ಕೊಂಡಿದ್ದೆ. ಸೊ 2015 ಅಷ್ಟೊತ್ತಿಗೆ ಅಪ್ಪ ನನಗೆ ಇದನ್ನು ಕೊಟ್ಟಿದ್ದು. ಮೆಕ್ಯಾನಿಕಲ್ ಆಗಿ ಹೇಳಬೇಡ, ನೀನು ಮೆಕ್ಯಾನಿಕಲ್ ಆಗಿ ಹೇಳಕ್ಕೆ ಹೋಗಬೇಡ, ಇದನ್ನು ಈ ಥರ ಹೇಳು ಅಂತ ಅಪ್ಪ ನನಗೆ ಧ್ಯಾನದಲ್ಲಿ ಬಂದು ಹೇಳಿದ್ರು. ಸೊ ವಿಜುವಲೈಸ್ ಮಾಡ್ಕೊ ನೀನು ಅದನ್ನು, ಅಕ್ಷರವನ್ನು ಯು ಶುಡ್ ಬಿ ಏಬಲ್ ಟು ಸೀ ದಟ್ ಅಕ್ಷರ. ಅಕ್ಷರವೇ ಬ್ರಹ್ಮ. ಏನು ಚೆನ್ನಾಗಿ ಹೇಳಿದ್ದಾರೆ ಅಪ್ಪ ಅಂತಂದರೆ, ಆ ವೇದದಲ್ಲಿ ನಾನು ನೋಡಿದ ಪ್ರಕಾರ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಇದೆ. ಪರಬ್ರಹ್ಮ ಅಂತಂದರೆ ಇಷ್ಟೇ, ಇನ್ನೇನೂ ಇಲ್ಲ, ಅದು ನೀನೇ, ಅದು ನೀನೇ ಆಗಿದೆ. ಸೊ ಅದು ಹೆಂಗೆ ಓಪನ್ ಅಪ್ ಆಗಬೇಕು ಅಂದರೆ ಅಪ್ಪನ ಹತ್ರ ಬೇಡ್ಕೋಬೇಕಷ್ಟೆ, ಇನ್ನೇನಿಲ್ಲ. ಸೊ ಅದಕ್ಕೆ ಅಪ್ಪ ಹೇಳಿದ್ದು, ಜ್ಞಾನದಿಂದ ಹೋದರೆ ಏನಾಗುತ್ತೆ ಅಂದರೆ ನನಗೆ ಗೊತ್ತು ಅನ್ನೋ ಒಂದು ಅಹಂಕಾರ ಬರೋಕ್ಕೆ ಶುರು ಆಗುತ್ತೆ. ಬಂತು ಅಂತಂದರೆ ಎಲ್ಲ ಕ್ಲೋಸ್ಡ್, ಕೆಳಗೆ ಬಿದ್ದೋಗ್ಬಿಡ್ತೀವಿ. ಸೊ ಅಪ್ಪ ಏನು ಹೇಳಿದ್ರು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಭಕ್ತಿಯನ್ನು ನೀನು ಇದು ಮಾಡ್ಕೊ, ಪ್ರಕಷ್ಟ ಮಾಡ್ಕೊ, ಮೊದಲು ಬಿಗಿ ಮಾಡ್ಕೊ. ಶ್ರದ್ಧೆ ಇಲ್ಲದೆ ನಿಂಗೆ ಭಕ್ತಿ ಬರೋದಿಲ್ಲ. ಸೊ ಫಸ್ಟ್ ಶ್ರದ್ಧೆ ಇರಬೇಕು. ಅಪ್ಪ ಅದಕ್ಕೆ ಅಮ್ಮ ಹೇಳಿದ್ರು ನಿಷ್ಠೆ ಅಂತ ಬಂತು ಅದರೊಳಗೆ. ಶ್ರದ್ಧೆ ಬರಬೇಕು ಮೊದಲು. ಶ್ರದ್ಧೆ ಬಂದರೆ ಭಕ್ತಿ ತಾನಾಗೇ ಬರೋಕ್ಕೆ ಶುರು. ಎಲ್ಲಿ ತನಕ ಭಕ್ತಿ ಆಗುತ್ತೆ ಅಂದರೆ ಅಪ್ಪ ಬಿಟ್ಟರೆ ಇನ್ನೇನೂ ಇಲ್ಲ, ಎಲ್ಲ ಅಪ್ಪನೇ. ಅಲ್ಲಿ ತನಕ ಬಂತು ಅಂದರೆ ಜ್ಞಾನ ಬರೋಕ್ಕೆ ಶುರು ಆಯಿತು ಆಗಲಿ ಎಲ್ಲನೂ. ಅದಕ್ಕೆ ಅಪ್ಪ ನನಗೆ ಒಂದು ಕಡೆ ಹೇಳಿದ್ರು, ಮೊನ್ನೆ ಇದು ಕುಂಭಮೇಳದಲ್ಲಿ ನನಗೆ ಅದು ಬ್ರಹ್ಮಾಂಡದಿದ್ದಾಗ ಶೂನ್ಯಂ ಶೂನ್ಯಮಯಂ ಬ್ರಹ್ಮಾಂಡಂ ಅಂತ ಹೇಳ್ಬಿಟ್ರು ಅಪ್ಪ ಒಂದೇ ಸತಿಗೆ. ಎಲ್ಲ ಶೂನ್ಯ, ಇದೆಲ್ಲ ಪೂರ್ತಿ ನಾವೆಲ್ಲ ಇರೋದು ಕನಸಿನ ಲೋಕ. ಇಟ್ ಇಸ್ ಆಲ್ ವರ್ಚುವಲ್ ರಿಯಾಲಿಟಿ, ದಿಸ್ ಇಸ್ ನಾಟ್ ರಿಯಲ್ ಆ್ಯಕ್ಚುಲ್ ರಿಯಲ್, ದಿಸ್ ಇಸ್ ವರ್ಚುವಲ್ ಎವ್ರಿಥಿಂಗ್. ನಾವು ಹಂಗೆ ಅನ್ಕೊಂಡ್ಬಿಟ್ಟಿದ್ದೀವಿ ಇದನ್ನು ರಿಯಲ್ ಅಂತ, ಅದಕ್ಕೆ ನಮ್ಗೆ ಅದೇ ಥರ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದಾರೆ. ಸೊ ಇವಾಗ ನನಗೆ ಇದೆಲ್ಲ ನನಗೆ ಕನಸು ಅಂತಂದರೆ ನನಗೆ ಅದೇ ಥರನೇ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ, ಎಲ್ಲ ಕನಸಿನ ಥರನೇ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ಸೊ ಹಾಗಾಗಿ ಅವಾಗ ಏನಾಗುತ್ತೆ ಅಂದರೆ ನನ್ನ ಕರ್ಮದಿಂದ ನಾನು ಬಿಡುಗಡೆ ಹೊಡ್ಕೊಂಡ್ಬಿಡ್ತೀನಿ, ಅಂದರೆ ಇದಾಗುತ್ತೆ. ಸುಮ್ಮನೆ ಇವಾಗ ಮಾಡ್ತಾಯಿದ್ದೀನಿ ಅಷ್ಟೇ. ಕನಸಿನಲ್ಲಿ ನಾವು ಆಟಾಡ್ತೀವಲ್ಲ ಆ ಥರ ಅಷ್ಟೇ, ಕರ್ಮಕ್ಕೆ ಅಂಟ್ಕೊಳ್ತೇನೆ. ಅದಕ್ಕೆ ಕೃಷ್ಣ ಹೇಳಿದ್ನಲ್ಲ ಭಗವದ್ಗೀತದಲ್ಲಿ, ಏನೇ ಮಾಡಿದ್ರು ಕರ್ಮಕ್ಕೆ ಅಂಟ್ಕೋಬೇಡ ನೀನು, ಅಷ್ಟೇ ಮಾಡ್ತಾ ಹೋಗೋ, ಅಲ್ಲೇ ಬಿಡುಗಡೆ ಆಗೋಗುತ್ತೆ. ಸೊ ಅಪ್ಪ ಎಲ್ಲ ಇದನ್ನು ಕಡೆಗೆ ಅಪ್ಪ ಅದನ್ನೇ ಹೇಳಿದ್ದು, ಟ್ರೂತ್ ಆ್ಯಂಡ್ ನಾಲೆಡ್ಜ್ ಬೋತ್ ಆರ್ ಸೇಮ್ ಅಂತ ಬಂತು ಒಂದು ಕಡೆ. ಇನ್ನೊಂದು ಕಡೆ ದ ಸುಪ್ರೀಮ್ ಕಾನ್ಷಿಯಸ್ನೆಸ್ ದಟ್ ಒನ್ ಈಸ್ ಕನ್ವರ್ಸಿಂಗ್ ವಿತ್ ಇಟ್ ಸೆಲ್ಫ್ ಆಲ್ ದ ಟೈಮ್. ಬಿಕಾಸ್ ನನ್ನಲ್ಲೂ ಅದೇ, ನಿಮ್ಮಲ್ಲಿ ಎಲ್ಲ ಥರಲ್ಲೂ ಅದೇ ಅಂತ ಇರಬೇಕಾದ್ರೆ ದಟ್ ಈಸ್ ಕನ್ವರ್ಸಿಂಗ್ ವಿತ್ ಇಟ್ ಸೆಲ್ಫ್. ದೇರ್ ಇಸ್ ನೋ ಬಡಿ ಎಲ್ಸ್, ದೇರ್ ಇಸ್ ನೋ ಸೆಕೆಂಡ್ ದೇರ್ ಇಸ್ ಓನ್ಲಿ ಒನ್. ಸೊ ಹಾಗೆ ಕಡೆ ಅದು ಇಲ್ಲ, ಅದು ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ಶೂನ್ಯ, ಎವ್ರಿಥಿಂಗ್ ಇಸ್ ಶೂನ್ಯ ಅಂತ ಹೇಳಿ. ಅದು ಪ್ರಯಾಗ್ರಾಜ್ನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್.